ಜೇಎಸ್ ಮಂತ್ರಲೋಕದ ಪ್ರತಿಯೊಬ್ಬ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಚಂಪಾಷಷ್ಠಿ ಅಥವಾ ಸ್ಕಂದ ಷಷ್ಠಿಯ ವಿಶೇಷವಾದ ಮಾಹಿತಿನ ನಾವು ಹಂಚ್ಕೊಳ್ತೇವೆ. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ವಿಧಾನ, ಹಾಗೆ ಈ ಒಂದು ವಿಶೇಷವಾದ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯ ಯಾವ ಒಂದು ಮಂತ್ರವನ್ನು ಪಠಿಸಿದರೆ ನಮಗೆಲ್ಲ ಒಳ್ಳೆಯದಾಗುತ್ತೋ ಅನ್ನೋದನ್ನು ತಿಳ್ಕೊಳ್ಳೋಣ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ಚರ್ಮ ರೋಗ ಅಥವಾ ಯಾವುದೇ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ನೀವೇನಾದರೂ ಬಳಲುತ್ತಿದ್ದರೆ ಚಂಪಾಷಷ್ಠಿ ಅಥವಾ ಸ್ಕಂದ ಷಷ್ಠಿಯ ದಿನ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿಸಿಕೊಡುವಂತಹ ಒಂದು ವಿಶೇಷವಾದ ಮಂತ್ರವನ್ನು ನೀವು ಪಾರಾಯಣ ಮಾಡಿ ಖಂಡಿತವಾಗಿಯೂ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪರಿಹಾರ ಸಿಗುತ್ತದೆ. ವಿಶೇಷವಾಗಿ 2025ರಲ್ಲಿ ಸ್ಕಂದ ಷಷ್ಠಿ ಅಥವಾ ಚಂಪಾಷಷ್ಠಿಯು ನವೆಂಬರ್ 26 ಬುಧವಾರದಿಂದ ಬಂದಿದೆ. ಮಾರ್ಗಶಿರ ಮಾಸದ ಷಷ್ಠಿ ತಿಥಿ. ಹಾಗೆ ಸಮರ್ಪಿತವಾದ ದೇವರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ, ಮುರುಗನ್ ಅಥವಾ ಸ್ಕಂದ ಕಾರ್ತಿಕೇಯ ಅಂತ ಕೂಡ ನಾವು ಕರಿತೀವಿ. ಸುಬ್ರಹ್ಮಣ್ಯ ಷಷ್ಠಿ ನವೆಂಬರ್ 26 ಬುಧವಾರದಂದು ನಾವೆಲ್ಲರೂ ಕೂಡ ಆಚರಿಸ್ತೀವಿ. ಮಾರ್ಗಶಿರ ಮಾಸದ ಷಷ್ಠಿ ಅಂತಲೇ ಕೂಡ ನಾವು ಕರಿತೀವಿ. ಇನ್ನು ಬಹಳ ವಿಶೇಷವಾಗಿ ಹಿಂದೂಗಳಿಗೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಚಂಪಾಷಷ್ಠಿಯು ಬಹಳ ವಿಶೇಷ. ಇದನ್ನು ಕುಕ್ಕೆ ಸುಬ್ರಹ್ಮಣ್ಯ ಷಷ್ಠಿ ಅಂತಲೂ ಕೂಡ ನಾವು ಕರಿತೀವಿ. ಷಷ್ಠಿ ತಿಥಿಯು ನವೆಂಬರ್ 25 ರಾತ್ರಿ 10:56ಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ನವೆಂಬರ್ 27ರಂದು ಮುಂಜಾನೆ 12:01ಕ್ಕೆ ಕೊನೆಗೊಳ್ಳುತ್ತದೆ. ಈ ದಿನವು ಭಗವಾನ್ ಸುಬ್ರಹ್ಮಣ್ಯನಿಗೆ ಕೂಡ ನಾವು ಸಮರ್ಪಿತವಾಗಿ ವಿಶೇಷವಾಗಿ ನಾವು ಪೂಜೆ ಪುನಸ್ಕಾರದೊಂದಿಗೆ ಪ್ರಾರ್ಥನೆಯನ್ನು ನಾವು ಸಲ್ಲಿಸ್ತೀವಿ. ಷಷ್ಠಿಯು ತಾರಕಾಸುರನನ್ನು ವಧಿಸಿದ ವಿಜಯ ಮಹೋತ್ಸವನ ಕೂಡ ಸಂಕೇತ. ಈ ಪೂಜೆಯ ಮಹತ್ವ ಹೇಗಿದೆ ಅಂತ ನಾವು ತಿಳ್ಕೋಬೇಕಾದ್ರೆ, ಈ ಒಂದು ಪೂಜೆಯನ್ನು ಯಾರು ಪರಿಪಾಲನೆ ಮಾಡ್ತಾರೋ ಅಂಥವರಿಗೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ, ಆತ್ಮಬಲ ಹೆಚ್ಚುತ್ತದೆ, ಸಂಕಷ್ಟಗಳು ಮತ್ತು ನಕಾರಾತ್ಮಕ ಶಕ್ತಿಗಳು ಯಾವುದೇ ಇದ್ರೂ ಕೂಡ ನಿವಾರಣೆಯಾಗುತ್ತದೆ. ಇನ್ನು ಈ ದಿನದ ಪೂಜೆಯ ಪ್ರಯೋಜನ ಇನ್ನೂ ಕೂಡ ಅತಿ ವಿಶೇಷ ಅಂತಲೇ ಹೇಳ್ಬೋದು. ಆತ್ಮಬಲ ವೃದ್ಧಿಯಾಗುತ್ತೆ, ಸಂಕಷ್ಟ ನಿವಾರಣೆ ಆಗುತ್ತೆ, ಎಂಥ ಶತ್ರುಗಳ ಕಾಟ ಇದ್ದರೂ ಕೂಡ ಅದರಿಂದ ನಾವು ರಕ್ಷಣೆ ಪಡ್ಕೊಳ್ತೀವಿ. ಹಾಗೆ ನಮ್ಮ ಒಂದು ಸಂಸಾರ ಪರಿವಾರದ ಸುರಕ್ಷತೆಯು ಕೂಡ ಈ ಒಂದು ಪೂಜೆ ಪುನಸ್ಕಾರಗಳಿಂದ ನಾವು ಖಂಡಿತವಾಗಿಯೂ ನಮ್ಮ ಕುಟುಂಬಕ್ಕೆ ಒಂದು ಸಮೃದ್ಧಿಯನ್ನು ತರುವಂತಹ ವಿಶೇಷವಾದ ಈ ಚಂಪಾಷಷ್ಠಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಪೂಜೆ ಪುನಸ್ಕಾರಗಳಾದ ನಂತರ ದೇವರಿಗೆ ಭಕ್ತಿಯಿಂದ ನೀವು ನಮಸ್ಕರಿಸುತ್ತಾ ಸ್ಕಂದಕುಮಾರನನ್ನು ನೆನೆಯುತ್ತಾ ಈಗ ಹೇಳುವಂತಹ ಈ 2 ಮಂತ್ರವನ್ನು 108 ಬಾರಿ ನೀವು ಪಾರಾಯಣ ಮಾಡಬೇಕು. ಇನ್ನು ವಿಶೇಷವಾದಂಥ ಫಲ ನಿಮಗೆ ಸಿಗಬೇಕಾದರೆ ಸಂಜೆ ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಮುಗಿಸ್ಕೊಂಡು ಯಾವುದಾದ್ರೂ ಹತ್ತಿರವಿರುವ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳು ಆದಷ್ಟು ಬೇಗ ಈಡೇರಬೇಕಾದ್ರೆ ಈ ಒಂದು ಮಂತ್ರವನ್ನು 108 ಬಾರಿ ನೀವು ಪಾರಾಯಣ ಮಾಡಿ. ಮಂತ್ರ ಹೀಗಿದೆ: ಓಂ ಸ್ಕಂದಕುಮಾರಾಯ ನಮಃ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಹೇಳಬೇಕು. ಹಾಗೆ ಇನ್ನೊಂದು ಮಂತ್ರ ಈ ರೀತಿಯಾಗಿದೆ: ಓಂ ಶರವಣ ಭವ, ಓಂ ಶರವಣ ಭವ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪಾರಾಯಣ ಮಾಡಬೇಕು. ಸ್ನೇಹಿತರೆ, ಚಂಪಾಷಷ್ಠಿಯಂದು ಸುಬ್ರಹ್ಮಣ್ಯನ ಭಕ್ತರು ಈತನ ಒಂದು ಜಪ ಮಾಡೋದರಿಂದ ಅಥವಾ ಹೋಮ ವ್ರತಗಳನ್ನ ಆಚರಣೆ ಮಾಡಿದರೆ ಖಂಡಿತವಾಗಿಯೂ ಸುಬ್ರಹ್ಮಣ್ಯ ಸ್ವಾಮಿ ಒಲಿಯುತ್ತಾರೆ. ಹಾಗೆ ಇನ್ನೆಲ್ಲ ಯಾರಿಗಾದರೂ ಸರ್ಪದೋಷ ಮುಂತಾದ ಸಮಸ್ಯೆಗಳಿದ್ದರೆ ದಯವಿಟ್ಟು ಈ ಒಂದು ದಿನ ಸುಬ್ರಹ್ಮಣ್ಯ ಸ್ವಾಮಿನ ನೆನೆದು ಈಗ ಹೇಳಿಕೊಟ್ಟಿರುವಂಥ ನೀವು ಮಂತ್ರವನ್ನು ಪಾರಾಯಣ ಮಾಡಬೇಕು. ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ದಿನವು ಶಿವನ ಪುತ್ರ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ವಿಶೇಷವಾದ ದಿನ. ನಾವು ಆತನ ಮಗನನ್ನು ನಾವು ಪೂಜಿಸುವಂತಹ ದಿನ. ಹಾಗೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿನ ನಾವು ಪೂಜೆ ಮಾಡುವುದರಿಂದ ತುಂಬ ಅನುಕೂಲ ಇದೆ. ಆದ್ದರಿಂದ ಈ ಸಂಚಿಕೆಯನ್ನು ದಯವಿಟ್ಟು ನಿಮ್ಮ ಸ್ನೇಹಿತರನ್ನು ಕೂಡ ನೀವು ಶೇರ್ ಮಾಡಿ. ಹಾಗೆ ಈ ದಿನದಂದು ಯಾವುದೇ ಒಂದು ಹುತ್ತಕ್ಕೆ ಅಥವಾ ನಾಗರ ಕಲ್ಲಿನ ಮೂರ್ತಿಗೆ ನೀವು ಹಾಲೆರೆದು ಪೂಜೆ ಮಾಡಿ. ನಿಮ್ಮಲ್ಲಿರುವಂತಹ ನಾಗರ ದೋಷವು ಕೂಡ ಖಂಡಿತವಾಗಿಯೂ ಪರಿಹಾರ ಆಗುತ್ತೆ. ಹಾಗೆ ಕಂಕಣ ಭಾಗ್ಯ, ಸಂತಾನ ಪ್ರಾಪ್ತಿ, ಕುಜದೋಷ, ಚರ್ಮ ರೋಗ ಯಾವುದೇ ಒಂದು ಸಮಸ್ಯೆ ಇದ್ದರೆ ಅಥವಾ ಆರೋಗ್ಯದಲ್ಲಿ ವಾಸಿಯಾಗದ ಕಾಯಿಲೆಗಳಿದ್ದರೆ, ಮನೆಯಲ್ಲಿ ಬರುವ ತೊಂದರೆ ತೊಡಕುಗಳಿದ್ದರೆ, ಗ್ರಹ ದೋಷ ಗ್ರಹಗತಿಗಳು ಖಂಡಿತವಾಗಿಯೂ ಆ ದೋಷದಿಂದ ನೀವು ಏನಾದರೂ ಒಂದು ಕಷ್ಟದಲ್ಲಿದ್ದರೆ ಇಂಥವಕ್ಕೆಲ್ಲ ಒಂದು ಪರಿಹಾರ ಚಂಪಾಷಷ್ಠಿ ಅಥವಾ ಸ್ಕಂದ ಷಷ್ಠಿಯ ವಿಶೇಷವಾದ ಪೂಜೆಯಿಂದ ಖಂಡಿತವಾಗಿಯೂ ಇವುಗಳಿಂದ ನೀವು ಮುಕ್ತಿನ ಹೊಂದುತ್ತೀರಾ. ಸ್ನೇಹಿತರೆ, ಕಷ್ಟಗಳು ಎಂಥದೇ ಇರಲಿ ಅದು ಮಂಜಿನಂತೆ ಕರಗಿ
ನಿಮ್ಮೆಲ್ಲರಿಗೂ ಕೂಡ ಒಂದು ಪರಿಹಾರವಾಗಿ ಸಂಪತ್ತು ಸಮೃದ್ಧಿಯನ್ನು ಪ್ರಾಪ್ತಿ ಮಾಡುವುದು ಭಗವಾನ್ ಸ್ಕಂದಕುಮಾರ ಅಂದರೆ ಶರವಣ ಭವನಲ್ಲಿ ಖಂಡಿತವಾಗಿ ಇರುತ್ತೆ. ಆದ್ದರಿಂದ ಈ ಒಂದು ಷಷ್ಠಿಯಂದು ಬೆಳಿಗ್ಗೆ ಅಥವಾ ಸಾಯಂಕಾಲ ಈಗ ಹೇಳಿರುವ ಮಂತ್ರವನ್ನು ಪಾರಾಯಣ ಮಾಡಿ ನಿಮ್ಮಲ್ಲಿರುವಂತಹ ಯಾವುದೇ ಒಂದು ತೊಂದರೆ ಕೂಡ ಖಂಡಿತವಾಗಿ ಅದು ಆದಷ್ಟು ಬೇಗ ನಿವಾರಣೆ ಆಗುತ್ತೆ. ವಿಶೇಷವಾಗಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂತಹ ಮೊದಲನೆಯ ಒಂದು ಹಬ್ಬ ಅಂತಲೂ ಕೂಡ ನಾವು ಹೇಳ್ಬೋದು. ಆದ್ದರಿಂದ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ಈ ಒಂದು ಪೂಜೆಯನ್ನು ನೀವು ಪರಿಪಾಲನೆ ಮಾಡಿ. ಸ್ನೇಹಿತರೆ, ನಮ್ಮ ಜೇಸ್ ಮಂತ್ರಲೋಕದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬರುವಂಥ ವಿಶೇಷವಾದ ಮಾಸವು ಕೂಡ ಮಾರ್ಗಶಿರ ಮಾಸ. ಅಂದರೆ ಕಾರ್ತಿಕ ಮಾಸ ಆದ ನಂತರ ಬರೋದು ಒಂದು ಮಾರ್ಗಶಿರ ಮಾಸ. ಇನ್ನು ವಿಶೇಷವಾದಂತಹ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನಾವು ಪ್ರತಿ ಹೆಣ್ಣು ಮಕ್ಕಳು ಶುಕ್ರವಾರದಂದು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತೀವಿ. ಆದರೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಾರದಂದು ತಾಯಿ ಮಹಾಲಕ್ಷ್ಮಿಯ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ. ಅದು ಯಾಕೆ ಮಾಡ್ತೀವಿ, ಅದು ಮಾಡಿದರೆ ಯಾವ ರೀತಿ ಫಲ ನಮ್ಮದಾಗುತ್ತೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಹಾಗಾಗಿ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಯಾವುದೇ ಒಂದು ಗೊತ್ತೋ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ, ಅದನ್ನ ಕಮೆಂಟ್ ಮುಖಾಂತರ ನೀವು ತಿಳಿಸ್ಕೊಡಿ. ಖಂಡಿತವಾಗಿಯೂ ಅದನ್ನ ನಾವು ಸರಿಪಡಿಸ್ಕೊಳ್ತೀವಿ. ನಿಮ್ಮೆಲ್ಲರಿಗೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.